ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂತಹ ಮಲೆ ಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನ ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮೂಗೂರು ಮದ್ದು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ನಮ್ಮ ಬಗ್ಗೆ ಹೆಚ್ಚಿನ ಮಾಹಿತಿ ನೀವು ತಿಳ್ಕೊಬೇಕು ಅಂದ್ರೆ ಯೂಟ್ಯೂಬ್ ಅಲ್ಲಿ ಮೂಗೂರು ಮದ್ದು ದೀಕ್ಷಿತ್ ಅಂತ, ಮತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಮೂಗೂರು ಮದ್ದು ದೀಕ್ಷಿತ್, ಮತ್ತು ನೀವು ಫೇಸ್ಬುಕ್ ನ ನೋಡೋದಾದ್ರೆ ಶ್ರೀ ಮಾಯಕಾರ ಗುರುಕುಲ ಪೇಜ್ ಅಲ್ಲಿ ನೀವು ನಮ್ಮ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ, ತರಗತಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಬಹುದು. ಜೊತೆಗೆ 2025 ಬಹಳ ವಿಶೇಷವಾಗಿರುವಂತಹ ವರ್ಷ 2025. 2025 ಯಾವ ಡೇಟ್ ಅಲ್ಲಿ ಹುಟ್ಟಿರುವಂತಹವ್ರಿಗೆ ಏನೆಲ್ಲ ಫಲಗಳಿದೆ ಅನ್ನುವಂತಹ ವಿಷಯಗಳನ್ನ ನಾವು ನೋಡ್ಬೋದು. ಯಾಕಂದ್ರೆ ಒಂದು ಸಂಖ್ಯೆಯಲ್ಲಿ ಅದರದೇ ಆದಂತಹ ಒಂದು ವೈಬ್ರೇಷನ್, ಅದರದೇ ಆದಂತಹ ಒಂದು ತರಂಗ ಇರುತ್ತೆ. ಅದರಿಂದ ಒಂದು ಡೇಟು ಮನುಷ್ಯನ ಜೀವನದಲ್ಲಿ ಬಹಳ ಪ್ರಮುಖವಾಗಿರುವಂಥದ್ದು. ಬೆಳಗ್ಗೆ ಎದ್ದ ತಕ್ಷಣ ಅಲಾರಾಮ್ ಕೊಡೋದ್ರಿಂದ ಹಿಡಿದು ರಾತ್ರಿ ಮಲ್ಕೊಳ್ಳೋವರೆಗೆ ಎಲ್ಲ ವಿಷಯಗಳನ್ನ ಈ ಸಂಖ್ಯೆಗಳು, ಈ ನಂಬರ್ಗಳ ಮುಖಾಂತರವೇ ನಾವು ನೋಡ್ತಾ ಇರ್ತೀವಿ. ಅದಕ್ಕೋಸ್ಕರ ನಮ್ಮ ಜಾತಕ ಭಾಗ ಎಷ್ಟು ಮುಖ್ಯವಾಗ್ತದೋ ಈ ಸಂಖ್ಯಾ ಬಲವು ಕೂಡ, ನಂಬರ್ಸ್ ಬಲವು ಕೂಡ ನಮಗೆ ಬಹಳ ಮುಖ್ಯ ಆಗ್ತದೆ. ಹಾಗಾದ್ರೆ ಈ ವರ್ಷ 2025 ಯಾವ ಡೇಟ್ ಅಲ್ಲಿ ಹುಟ್ಟಿರೋರಿಗೆ ಹೇಗಿದೆ ಅನ್ನುವಂಥ ವಿಚಾರವನ್ನ ತಿಳ್ಕೊಳ್ಳುವಂಥ ಒಂದು ಪುಟ್ಟ ಪ್ರಯತ್ನವನ್ನ ಮಾಡೋಣ. ಈ ಬಾರಿ 2025 ಆಗಿರೋದ್ರಿಂದ ಇಲ್ಲಿ ಚಂದ್ರನ ಕಾರಕತ್ವವು ಕೂಡ ಇರುವಂಥದ್ದು. ಜೊತೆಗೆ ಓವರ್ ಆಲ್ ನಾವು ಕೌಂಟ್ ಮಾಡಿದಾಗ 9 ಬರ್ತಾ ಇದೆ. ಈ ಬಾರಿಯ 25ರ ರೂಲಿಂಗ್ ನಂಬರ್ ಇಸ್ 9 ಅಂದ್ರೆ ಕುಜ. ಕುಜ ಅಂದ್ರೆ ಅಗ್ರೆಸಿವ್, ಕೋಪ, ಉದ್ರೇಕ, ಟೆನ್ಷನ್, ವಾರ್, ಜಗಳ, ಯಶಸ್ಸು ಎಲ್ಲವನ್ನ ಕೊಡುವಂಥವನು. ಅದರಿಂದ ಈ ವರ್ಷ ಸ್ವಲ್ಪ ಪ್ರತಿಯೊಬ್ರು 2025ರಲ್ಲಿ ದುಡುಕಿ ನಿರ್ಧಾರಗಳನ್ನ ತಗೊಳ್ಳೋದ್ರಿಂದ ಅನೇಕ ಸಮಸ್ಯೆಗಳನ್ನ ಮಾಡ್ಕೊಳ್ಳುವಂತ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಮತ್ತು ಅನೇಕ ಕಡೆ ದೇಶಗಳ ನಡುವೆ ಸಂಘರ್ಷಗಳು, ರಾಜ್ಯಗಳ ನಡುವೆ ಸಂಘರ್ಷಗಳು ನಡೆಯುವಂತ ಸಾಧ್ಯತೆಗಳು ಕೂಡ ಇರ್ತದೆ. ಮತ್ತು ಅನೇಕ ಕಡೆ ಅಗ್ನಿ ಅವಘಡಗಳು, ಫ್ಲೈಟ್ ಆಕ್ಸಿಡೆಂಟ್ಸು, ಟ್ರೈನ್ ಆಕ್ಸಿಡೆಂಟ್ಸು ಅಥವಾ ಭೂಕಂಪಾದಿಗಳು, ಎಲೆಕ್ಟ್ರಿಕ್ ಸಂಬಂಧಪಟ್ಟಂತ ತೊಂದರೆಗಳೆಲ್ಲ ಆಗುವಂತ ಸಾಧ್ಯತೆಗಳು ಕೂಡ ನಾವು ನೋಡ್ಬೇಕಾಗ್ತದೆ. ಇನ್ನು ಇದನ್ನ 9ನ ಪೂರ್ಣ ಸಂಖ್ಯೆ ಅಂತ ಕೂಡ ನಾವು ಕರಿತೀವಿ. ಪೂರ್ಣ ಸಂಖ್ಯೆ ಇರೋದ್ರಿಂದ ಎಷ್ಟೇ ಅವಘಡಗಳು ನಡೆದ್ರು ಕೂಡ ಅದನ್ನ ನೇಚರ್ ಬ್ಯಾಲೆನ್ಸ್ ಮಾಡುವಂಥದ್ದು, ಮತ್ತು ಒಂದಷ್ಟು ಬೇರೆ ತರದ ಆರ್ಥಿಕವಾದಂತಹ ಅಭಿವೃದ್ಧಿ, ಷೇರು ಮಾರುಕಟ್ಟೆಯಲ್ಲಿ ಸ್ವಲ್ಪ ಅಭಿವೃದ್ಧಿಯನ್ನ ಕೂಡ ನಾವು 2025ರಲ್ಲಿ ಕಾಣಬಹುದು. 2025 9, 18, 27ರಲ್ಲಿ ಹುಟ್ಟಿರುವಂತವ್ರಿಗೆ, ಅಂದ್ರೆ ಈ ಡೇಟ್ ಅಲ್ಲಿ ಹುಟ್ಟಿರುವಂತವ್ರಿಗೆ 2025 ಹೇಗಿದೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಜೊತೆಗೆ ದಯವಿಟ್ಟು ಶೇರ್ ಮಾಡಿ. ಯಾಕಂದ್ರೆ ನಿಮ್ಮೆಲ್ಲರ ಸಹಕಾರದಿಂದ ಕಾರ್ಯಕ್ರಮಗಳನ್ನ ಮಾಡ್ಲಿಕ್ಕೆ, ಹೊಸ ವಿಚಾರಗಳನ್ನ ತಿಳಿಸ್ಕೊಡ್ಲಿಕ್ಕೆ ನಮಗೂ ಕೂಡ ಹುಮ್ಮಸ್ಸು ಬರ್ತದೆ ಅಂತ ಹೇಳ್ತಾ, ಇನ್ನು ಪ್ರಮುಖವಾಗಿ 2025ರಲ್ಲಿ ರೂಲಿಂಗ್ ಪ್ಲಾನೆಟ್ ಬಂದು ಕುಜ, ಮತ್ತು 9, 18, 27ನೇ ತಾರೀಕು ಹುಟ್ಟಿರುವಂತವ್ರಿಗೂ ಕುಜ ಪ್ಲಸ್ ಕುಜ ಕಾಂಬಿನೇಷನ್ ಏನಂದ್ರೆ ಕೋಪ ಪ್ಲಸ್ ಕೋಪ, ಆಕ್ಟಿವ್ ಪ್ಲಸ್ ಆಕ್ಟಿವ್, ಒಂದು ಸೇನಾಧಿಪತಿ ಪ್ಲಸ್ ಸೇನಾಧಿಪತಿ ಅಂತ ಹೇಳ್ತೀವಿ. ಅಂದ್ರೆ ಕಾನ್ಫಿಡೆನ್ಸ್ ಲೆವೆಲ್ ಇನ್ನೂ ಬೂಸ್ಟಪ್ ಆಗುವಂಥದ್ದು, ಒಂದಷ್ಟು ಆಸ್ತಿಯನ್ನ ಮಾಡುವಂಥದ್ದು, ವಾಹನ ಖರೀದಿ ಮಾಡುವಂಥದ್ದು, ಜನ ನಿಮ್ಮನ್ನ ಗುರುತಿಸುವಂಥದ್ದು, ವೆರಿ ಆಕ್ಟಿವ್, ತುಂಬಾ ಅನುಕೂಲಗಳಾಗುವಂತ ಯೋಗ ಕೂಡ ಇದ್ರು ಕೆಲವೊಂದು ಸರಿ ಅತಿಯಾದ ಕೋಪ ಅಥವಾ ಅತಿಯಾದ ಆಕ್ಟಿವ್ನೆಸ್, ಅತಿಯಾದ ಉಂಬತನ, ಓವರ್ ಕಾನ್ಫಿಡೆನ್ಸ್ ಇಂದ ಕೂಡ ಸಮಸ್ಯೆಗಳನ್ನ ಮಾಡ್ಕೊಳ್ಳುವಂತ ಸಾಧ್ಯತೆಗಳು ಇರ್ತದೆ. ಆಯ್ತಾ? ಅದರಿಂದ ನೀವು ಸ್ವಲ್ಪ ಸಮಾಧಾನದಿಂದ ನಿರ್ಧಾರ ಮಾಡ್ಕೊಳ್ಳಿ. ಈ ವರ್ಷ ಬಹಳ ಚೆನ್ನಾಗಿರುವಂಥದ್ದು. ಅದರಲ್ಲೂ ಕೂಡ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರು, ಸರ್ಜನ್ನು, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡುವಂಥವ್ರು, ಇಂಥ ಮಿಲಿಟರಿ, ಪೊಲೀಸ್, ಏರ್ಫೋರ್ಸು, ಏರೋನಾಟಿಕಲ್, ಸಾರಿಗೆ, ಎಲೆಕ್ಟ್ರಿಕ್, ಕಂಪ್ಯೂಟರ್ ಹಾರ್ಡ್ವೇರು, ಈ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋರ್ಗೆ ಈ ವರ್ಷ ಬಹಳ ಅದ್ಭುತವಾಗಿ ಫಲವನ್ನ ಕೊಡುವಂತಹ ಯೋಗ ನಿಮಗೆ ಪ್ರಾಪ್ತಿ ಆಗುತ್ತೆ. ಮತ್ತೆ ತುಂಬಾ ದಿನಗಳಿಂದ ಈ ಡೇಟ್ ಅಲ್ಲಿ ಮನೆ ತಗೋಬೇಕು, ಸೈಟ್ ತಗೋಬೇಕು, ಒಂದು ಕಾರ್ ತಗೋಬೇಕು, ಒಂದು ಚಿಕ್ಕ ಕಾರ್, ಸ್ಕೂಟರ್ ಆದ್ರೂ ತಗೋಬೇಕು ಅನ್ನುವಂಥ ಆಸೆಗಳೇನಿತ್ತು ಖಂಡಿತವಾಗಿ 2025ರಲ್ಲಿ ನಿಮಗೆ ನೆರವೇರುತ್ತೆ. ಅದರಿಂದ ನೀವು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡಿ, ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಪದೇ ಹೋಗ್ಬಿಟ್ಟು ಬನ್ನಿ. ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ
ಹಾಲು ಮತ್ತು ತೊಗರಿ ಬೇಳೆಯನ್ನು ಕೊಡುವಂಥದ್ದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಇಸ್ ವೆರಿ ಪಾಸಿಟಿವ್, ತುಂಬ ಚೆನ್ನಾಗಿರುವಂಥದ್ದು ನಿಮಗೆ. ಇನ್ನು ನಿಮಗೆ ಗುರುಬಲ ಇದೆಯಾ ನಿಮ್ಮ ಜಾತಕದಲ್ಲಿ? ಫಸ್ಟ್ ನಿಮ್ಮ ಜಾತಕದಲ್ಲಿರುವಂಥ ಗುರುಬಲದ ಬಗ್ಗೆ ಚೆಕ್ ಮಾಡ್ಬೇಕು ನೀವು. ನಿಮ್ಮ ಜಾತಕದಲ್ಲಿ ಕೂಡ ಗುರುಬಲ ಇದ್ದು ಈ ಡೇಟಲ್ಲಿ ನೀವು ಹುಟ್ಟಿದ್ರೆ ಬಂಪರ್ ಈ ವರ್ಷ, ನೀವು ಅನ್ಕೊಂಡಿದ್ದೆಲ್ಲ ಆಗತ್ತೆ. ದಶಾಬಲವೂ ಇತ್ತು, ಗುರುಬಲವೂ ಇತ್ತು, ಈ ಡೇಟಲ್ಲಿ ಹುಟ್ಟಿದ್ರೆ ಅಂದ್ರೆ ಇನ್ನೂ ತುಂಬಾ ಒಳ್ಳೇದಾಗ್ಬಿಡುತ್ತೆ. ಅಕಸ್ಮಾತ್ ಗುರುಬಲ ಇಲ್ಲಾಂದ್ರೆ 50% ರೆಡ್ಯೂಸ್ ಆಗ್ಬಿಡುತ್ತೆ, ತುಂಬಾ ಕಷ್ಟ ಪಡಬೇಕಾಗತ್ತೆ. ಅತಿಯಾದ ಕೆಟ್ಟ ನಿರ್ಧಾರಗಳು ಅಥವಾ ಆ ಥರದ ನಿರ್ಧಾರಗಳಿಂದ ಸಮಸ್ಯೆಗಳು ಮಾಡ್ಕೋಬೇಕಾಗತ್ತೆ. ಅದರ್ವೈಸ್ ಓವರ್ ಆಲ್ ನೋಡ್ಬೇಕು ಅಂದ್ರೆ 2025 9, 18, 27ನೇ ತಾರೀಕಲ್ಲಿ ಹುಟ್ಟಿರುವಂಥವ್ರಿಗೆ ಬಹಳ ಚೆನ್ನಾಗಿದೆ. ನೀವು ಮತ್ತೆ ಹೇಳ್ದಂಗೆ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆಯನ್ನು ಮಾಡಿ, ಅದರ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ವರ್ಷದಲ್ಲಿ 1-2 ಸರಿ ಹೋಗ್ಬಿಟ್ಟು ಬನ್ನಿ. ಪ್ರತಿ ಮಂಗಳವಾರ ತೊಗರಿ ಮತ್ತು ಹಾಲನ್ನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಅರ್ಪಣೆಯನ್ನು ಮಾಡ್ತಾ ಬನ್ನಿ. ನೀವು ಅನ್ಕೊಂಡಿದ್ದೆಲ್ಲ ಆಗತ್ತೆ, ಅನ್ಕೊಂಡಿದ್ದೆಲ್ಲವೂ ಆಗಲಿ ಅಂತ ಹೇಳಿ ಕೂಡ ನಾನು ಪ್ರಾರ್ಥನೆ ಮಾಡ್ತೇನೆ. ಅದ್ರ ಜೊತೆಗೆ ನಿಮಗೆ ನನ್ನನ್ನು ನೇರವಾಗಿ ಭೇಟಿ ಮಾಡಬೇಕು ಅನ್ನುವಂಥದ್ದಿದ್ರೆ, ಜಾತಕಗಳನ್ನು ತೋರಿಸ್ಬೇಕು, ಮನೆ ಪ್ಲಾನ್ ಅನ್ನು ಕರೆಕ್ಷನ್ ಮಾಡಬೇಕು ಅಂದ್ರೆ ಖಂಡಿತ ದಯವಿಟ್ಟು ಕರೆ ಮಾಡಿ. ಖಂಡಿತ ಅನುಕೂಲಗಳು ನಿಮಗೆ ಉಂಟಾಗ್ತದೆ. ಇನ್ನು ಪ್ರಮುಖವಾಗಿ ನಿಮಗೆ ಜ್ಯೋತಿಷ ವಾಸ್ತು ಪ್ರಶ್ನವನ್ನು ಕಲಿಬೇಕು ಅಂದ್ರೂ ಕೂಡ ಕರೆ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ಅಮಲೆ ಮಾದೇಶ್ವರನಿಗೆ ಸದಾ ನಿಮ್ಮ ಮೇಲಿರಲಿ. ಯಾರೆಲ್ಲ ಜ್ಯೋತಿಷ ವಾಸ್ತು ಪ್ರಶ್ನೆಶಾಸ್ತ್ರವನ್ನ ಶಾಸ್ತ್ರಬದ್ಧವಾಗಿ ಕಲಿಬೇಕು ಅನ್ನುವಂಥ ಆಸಕ್ತರು ಶ್ರೀ ಮಾಯಕಾರ ಗುರುಕುಲದಲ್ಲಿ ಅಧ್ಯಯನವನ್ನು ಮಾಡ್ಬೋದು. ಇದೇ ಜನವರಿ ಎಂಡು ಮತ್ತು ಫೆಬ್ರವರಿ ವೀಕಲ್ಲಿ, ಫಸ್ಟ್ ವೀಕಲ್ಲಿ ಜ್ಯೋತಿಷ ಮತ್ತು ವಾಸ್ತುವಿನ ಹೊಸ ತರಗತಿಗಳು ಪ್ರಾರಂಭ ಆಗ್ತಾ ಇದೆ. ನಿಮಗೂ ಕೂಡ ಜ್ಯೋತಿಷ ಮತ್ತು ವಾಸ್ತುವನ್ನು ಕಲಿಬೇಕು ಅನ್ನುವಂಥ ಆಸಕ್ತರು ಸಂಪರ್ಕವನ್ನು ಮಾಡಿ. ಅದರ ಜೊತೆಗೆ ಇಲ್ಲಿವರೆಗೆ 14,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ಅಧ್ಯಯನ ಮಾಡಿ 90% ಹೆಚ್ಚು ವಿದ್ಯಾರ್ಥಿಗಳು ಪ್ರೊಫೆಷನಿಸ್ಟ್ ಆಗಿರುವಂಥದ್ದು, ತುಂಬ ವೃತ್ತಿಪರ ಜ್ಯೋತಿಷಿಗಳು, ವಾಸ್ತು ತಜ್ಞರಾಗಿರುವಂಥದ್ದು. ನಿಮಗೂ ನಿಮ್ಮ ಬಗ್ಗೆ ತಿಳ್ಕೋಬೇಕು ಅನ್ನೋದು ಆಸಕ್ತಿ ಇದ್ರೆ ಅಡ್ಮಿಷನ್ ಆಗಿ.